Watch full episodes on Jio Hotstar. ಡೌನೇ ಇಲ್ದೆ ನಿನ್ ಕಾರ್ ಸ್ಪೀಡ್ ಆಗಿ ಹೇಗೆ ಹೋಗ್ತಿದೆ? ಅಭಿಮನ್ಯು ರಿಂಕು ಕಾರ್ ತಗೊಂಡಿದೆ ಸ್ಪೀಡ್ ಅವರೇ ಆಗ್ತಾರ ಲೀಡ್. ನಿನ್ಗೆ ಅಷ್ಟೊಂದು ಅವಸರನಾ? ಅಭಿಮನ್ಯು ಹುಷಾರು. ತಗೋ ಇದನ್ನ. ಅಭಿಮನ್ಯು ಹತ್ರನೇ ಆಟ ಆಡ್ತೀರಾ? ಜಿ ಮೊಲ ಮತ್ತೆ ಆಮೆ ಕತೆ ನೆನ್ಪಾಯ್ತು ಜಿ. ಅಭಿಮನ್ಯು ಟಿಂಕು ಕಾರ್ ಎಲ್ಲರಿಗಿಂತ ಹಿಂದೆ ಇತ್ತು, ಈಗ ಡ್ಯಾಮೇಜ್ ಜಾನಿಗೆ ಟಕ್ಕರ್ ಕೊಡ್ತಾ ಇದೆ ಜಿ. ಈಗ ಮತ್ತೊಂದ್ಸಲ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ನಾವೇ ಗೆಲ್ತೀವಿ ನಿಜವಾಗ್ಲೂ. ಆರ್ಯ, ನಾವ್ ಏಲಿಯನ್ ರೇಸ್ ಗ್ರೌಂಡ್ಗೆ ಯಾಕೆ ಹೋಗ್ತಿಲ್ಲ? ಸ್ಪೇಸ್ ಶಿಪ್ ಅಲ್ಲಿ ಹಾಕಿದೀವಿ. ನಾವಿಲ್ಲಿ ರೇಸ್ ನೋಡೋದಿಕ್ಕಲ್ಲ, ರೇಸ್ ಆಡೋದಿಕ್ ಬಂದಿರೋದು. ಅಂದ್ರೆ ಏನರ್ಥ? ರೇಸ್ ಅಲ್ಲಿರೋದು ಹ್ಯೂಮನ್ ಅಭಿಮನ್ಯು ಮತ್ತೆ ಅವ್ನ ಏಲಿಯನ್ ಬಾಡಿ ಸೂಟ್ ನ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕು. ಮೊದಲನೇ ಸರಿ ಅಭಿಮನ್ಯುನ ಕಂಟ್ರೋಲ್ ಮಾಡೋ ಚಾನ್ಸ್ ನನಗ್ ಸಿಕ್ಕಿದೆ. ಅಭಿಮನ್ಯುದಲ್ಲ, ಅವ್ನ್ ಡೂಪ್ಲಿಕೇಟ್. ನಮ್ಮ ಅಭಿಮನ್ಯುದು ಅರ್ಥಿಂದ ಏನಾರು ಅಪ್ಡೇಟ್? ಆಗ್ಲಿಂದ ಅವನಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ರೆಸ್ಪಾನ್ಸೇ ಇಲ್ಲ. ಈಗ್ಲೇ ಇವನಿಗೆ ಗೋಲಿ ಹಾಕಿ ಆಟ ಆಡಿಸ್ತೀನಿ. ನಮ್ಮನ್ನ ಸೋಲ್ಸೋದು ಆ ಗೋಲಿ ತರ ಅಲ್ಲ, ಆ ಗೋಲಿ ಮೇಲೆ ನಡೆಯೋ ತರ. ಈಗ ಅಭಿಮನ್ಯು ಕತೆನು ಮುಗಿದ. ಡ್ಯಾನಿ, ಮುಂದೆ ನೋಡು. ನಮ್ ಕಣ್ಣಿನ ಮುಂದೆ ಕತ್ಲೇನೆ ಬಂದ್ಬಿಡ್ತು. ಡ್ಯಾನಿ, ಅಭಿಮನ್ಯು ಮುಂದೆ ಹೋಗ್ಬಿಟ್ಟ. ಡ್ಯಾನಿ ಹತ್ರ ವಿನ್ ಆಗೋದು ಇಟ್ಸ್ ನಾಟ್ ಫನ್ನಿ. ಸೋಪ್ ಬಾಕ್ಸ್ ಕಾರಲ್ಲಿ ಇಂಜಿನೇ ಇರಲ್ಲ. ಅಯ್ಯೋ, ಇದು ಇಂಜಿನ್ ಅಲ್ಲ, ಇದ್ರಲ್ಲಿ ಟರ್ಬೋ ಇಂಜಿನ್ ಇದೆ, ನಮ್ಮ ಹಿಡನ್ ಸೀಕ್ರೆಟ್. ಈಗ ಬರುತ್ತೆ ಮಜಾ. ಈಗ ಅವ್ರಿಗೆ ಬುದ್ಧಿ ಕಲ್ಸೋಣ. ಈ ಸಲ ಆಮೆ ಹಿಂದೆ ಉಳ್ಕೊಂಡ್ಬಿಡ್ತು. ಮೊಲ ಅಂದ್ರೆ ನಮ್ ಡ್ಯಾನಿ ನಮ್ಮನ್ನೆಲ್ಲ ಸ್ಪೀಡ್ ಇಂದ ಆಶ್ಚರ್ಯಕ್ಕೆ ಒಳಗ್ ಪಡಿಸ್ಬಿಟ್ಟಿದ್ದಾನೆ ಜಿ. ಡ್ಯಾನಿ ಇಸ್ ದಿ ಚಾಂಪಿಯನ್. ನನ್ನಿಂದ ಗೆಲ್ಲೋದು ಇಟ್ಸ್ ನಾಟ್ ಫನ್ನಿ. ಅಭಿಮನ್ಯು, ಕಾರ್ನ ನಿಲ್ಸು. ಈಗ ಈ ಕಾರ್ ನಿಲ್ಲೋದಿಲ್ಲ, ಆದ್ರೆ ಹಾರುತ್ತೆ. ಇವತ್ತು ಅಭಿಮನ್ಯು ಎಲ್ರಿಗೂ ಏಲಿಯನ್ ಗಿರಿ ತೋರಿಸ್ತಾನೆ, ಅದ್ರ ಜೊತೆ ಗೆಲ್ತಾನೆ ಕೂಡ. ಇನ್ನೊಂದ್ಸಲ ಆಮೆ ಅಂದ್ರೆ ಅಭಿಮನ್ಯು ಮತ್ತೆ ಟಿಂಕು ರೇಸ್ ನ ಗೆದ್ದಿದ್ದಾರೆ. ಶಬಾಷ್ ಅಭಿಮನ್ಯು. ನೋಡಿದ್ಯಾ ನನ್ನ ಸಕ್ಕರೆ ಮೊಸರಿನ ಕಮಾಲ್? ನಿಜವಾಗ್ಲು ನೀವು ಮೊಸರು ಸಕ್ಕರೆ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಸದ್ಯ ಎಲ್ಲರೂ ಹೋಗಿದ್ದು ಒಳ್ಳೇದಾಯ್ತು. ಈಗ ಈ ಟೆಂಟಿಕಲ್ ಫಿಕ್ಸ್ ಮಾಡೋ ಡಿವೈಸ್ ಮತ್ತೆ ನನ್ನ ಟೆಂಟಿಕಲ್ಸ್ ನ ಕಾಲಾಗಿ ಬದಲಿಸುತ್ತೆ. ನಿನ್ನ ಹಿಡಿಚಿನಿ. ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಗಳು ಪ್ಲಾನೆಟ್ ಜೊರಾಕಾದಿಂದ ಪ್ಲಾನೆಟ್ ಅಮೆಗಾವರೆಗೂ ರೇಸ್ ಮಾಡಬೇಕು. ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರುತ್ತೆ. ಎಕ್ಸಾಂಪಲ್ ಡೆಸ್ಟ್ರಾಯ್ಡ್ ಮೆಟ್ರಾಯ್ಡ್ ಅಂಡ್ ಕಾಮೆಟ್. ಇದೇ ಚಿಕ್ಕದಾದ್ರೆ ಇನ್ ದೊಡ್ಡದು ಹೇಗಿರುತ್ತೆ? ಎಲ್ಲ ಪಾರ್ಟಿಸಿಪೆಂಟ್ ನ ಫಾಲೋ ಮಾಡುತ್ತೆ ಕ್ಯಾಮ್ರಾಮ್ಯಾನ್ ಬಿಗ್ ಸಾಕ್ಸ್. ಅವರು ಅವ್ರ ಹೈಟ್ ಇಂದ ಎಲ್ಲ ಏಲಿಯನ್ಸ್ ಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರ ಲೈವ್ ಟೆಲಿಕಾಸ್ಟ್ ನ ಸ್ಕ್ರೀನ್ ಮೇಲೆ ಮಾಡ್ತಾರೆ. ಈ ಅಭಿಮನ್ಯು ತುಂಬಾನೇ ಬಿಲ್ಡಪ್ ತಗೋತಾ ಇದ್ದಾನೆ, ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನನ್ನ ಸೋಲ್ಸೋದು ಅಲ್ಲ ಅಷ್ಟೊಂದು ಈಸಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ಸ್ಟಾರ್ಟ್ ಲೈನ್ ಹತ್ರ ಬನ್ನಿ. ಆರ್ಯಾಳ ರಾಜ್ಯದಲ್ಲಿ ಅಭಿಮನ್ಯು ಏನೇ ಮಾಡಿದ್ರು ಅದು ನನ್ನ ಕೈಯಲ್ಲಿರುತ್ತೆ. ಮೊದಲನೇ ಸರಿ ರಿಮೋಟ್ ನ ಯೂಸ್ ಮಾಡ್ತಿರೋದ್ರಿಂದ ಎಲ್ಲಾನು ಉಲ್ಟಾ ಪಲ್ಟಾ ಆಗ್ತಿದೆ. ನೀನು ಅಭಿಮನ್ಯುನ ಡೂಪ್ಲಿಕೇಟ್ ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಆರ್ಯ. ಎರಡು ಹೆಜ್ಜೆ ಹಿಂದೆ ಹೋಗಿ ಅಭಿಮನ್ಯು 4 ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಸ್ಮಾರ್ಟ್ ಮೂವ್. ಸ್ಪೇಸ್ ಅನ್ನ ಸುತ್ತಾಡ್ಬೇಕಾ ಅಥವಾ ಕೋರ್ಟ್ ಅನ್ನ? ನನ್ಗೆ ಈಗಾಗ್ಲೇ ತಲೆ ಸುತ್ತಾ ಇದೆ. ಓಹೋ, ಈಗ ಈ ರಿಮೋಟ್ ಯಾಕೆ ಕೆಲಸ ಮಾಡ್ತಿಲ್ಲ? ಬಿಗ್ ಸಾಸ್ ನ ಐಸ್ ಇನ್ ದ ಲೈಟ್.
ಎಲ್ಲ ಏಲಿಯನ್ಸ್ಗಳು ಅವ್ರ ಎಫರ್ಟ್ ಅನ್ನ ಹಾಕ್ತಾ ರೇಸ್ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದಾರೆ. ಇದು ಬೌನ್ಸಿಯ ಬಬಲ್ ಕೇಕ್. ಯಾ ಯಾ ಟ್ರ್ಯಾಕ್ ಅಲ್ಲಿ ಸುತ್ತಾ ಅದೀರ ಕೂಡ ಸುತ್ತಬಿಟ್ಟ ಅನ್ಸುತ್ತೆ. ಅಯ್ಯಯ್ಯೋ, ಫಿನಿಶ್ ಲೈನ್. ಅದಿರೋ ಸ್ಪೀಡ್ ಏನೋ ಹೋದ, ಆದ್ರೆ ಫಿನಿಶ್ ಲೈನ್ ಕಡೆಗಲ್ಲ, ವಾಪಸ್ ಸ್ಟಾರ್ಟಿಂಗ್ ಲೈನಿಗೆ ಬರೋದಕ್ಕೆ. ಬೌನ್ಸಿ ಇವಾಗ ಮಾಡಿದ್ರೆ ವಾರ್ ಕತ್ರಿನನ್ನ ಕಾಲ್ಗಳೆಲ್ಲ ಆಗ್ ಹೋಗುತ್ತೆ ಚೂರ್ ಚೂರ್. ಹಾರ್ಡ್ ರಾಕ್ ಬೌನ್ಸ್. ಹ್ಯೂಮನ್ಸು ಹಾಳಾಗಿರೋ ರಿಮೋಟ್ ನ ಹೇಗ್ ಸರಿ ಮಾಡ್ತಾರೆ ಅಂತ ನೋಡಿದೀನಿ. ಅಭಿಮನ್ಯು ಆಗಿರ್ಲಿ, ಅಭಿಮನ್ಯುನ ಏಲಿಯನ್ ಸೂಟ್ ಆಗಿರ್ಲಿ, ಆರ್ಯ ಕಂಟ್ರೋಲ್ ಇಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಭಿಮನ್ಯು ನಾಟ್ ವರ್ಕಿಂಗ್ ಹಾರ್ಡ್, ಹಿ ಇಸ್ ವರ್ಕಿಂಗ್ ಸ್ಮಾರ್ಟ್. ಅವನು ಬ್ರೇಕ್ ತಗೊಂಡು ಬ್ಯಾಟರಿನ ಚಾರ್ಜ್ ಮಾಡಿದಾನೆ ಫಾರ್ ಸೂಪರ್ ಸ್ಪೀಡ್. ಇದಪ್ಪ ಏಲಿಯನ್ ಗಿರಿ ಅಂದ್ರೆ. ಅವನ ಸೂಪರ್ ಸ್ಪೀಡ್ ಮತ್ತೆ ಸೂಪರ್ ಬುದ್ಧಿ ಜೊತೆಗೆ ಅಭಿಮನ್ಯು ಬ್ಯಾಕ್ ಇನ್ ದ ಗೇಮ್. ನಿನಗೆ ಈ ಚಿಕ್ಕ ಕಲ್ಲೇ ಸಾಕು. ಓ, ಅಭಿಮನ್ಯು ಇಸ್ ಬ್ಯಾಕ್. ನನಗೆ ಕೊಟ್ಟನಲ್ಲಪ್ಪ ಶಾಕ್. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನ ಡಸ್ಟ್ ಬಾಲ್ ಇಂದ ನೀನು ಗೆಲ್ಲಕ್ಕಾಗಲ್ಲ ಅಷ್ಟೊಂದು ಈಸಿ. ಸ್ಟ್ರಾಂಗ್ ಬಿಗ್ ಸೋಸಿ ಕಣ್ಣಿಗೆ ಧೂಳೆರ್ಚಿದಾನೆ. ಅದ್ರ ಟ್ರಾನ್ಸ್ಮಿಷನ್ ನಿಂತು ಹೋಗಿದೆ. ತಗೊಳ್ಳಿ ಸ್ವಲ್ಪ ಹೊತ್ತು ಇಂಟರ್ಮಿಷನ್. ಅಭಿಮನ್ಯು ಬದುಕೊಂಡ, ಆದ್ರೆ ಇವಾಗಲ್ಲ. ಬೌನ್ಸಿ ಹತ್ರನೇ ಆಟ ಆಡ್ತೀಯ. ಫೈರ್ ಬೌನ್ಸ್. ಈ ಟ್ರಾನ್ಸ್ಮಿಷನ್ ಹೇಗ್ ನಿಂತೋಯ್ತು? ಹ್ಯೂಮನ್ ಅಭಿಮನ್ಯು ಏನು ಕಾಣಿಸ್ತಾನೆ ಇಲ್ವಲ್ಲ? ಅರೆ, ಅಭಿಮನ್ಯು ಎಂಟ್ರಿ ಕೊಟ್ರೆ ಸಕ್ಕತ್ತಾಗಿರುತ್ತೆ. ದೃಷ್ಟಿ ಹಾಕೋರ್ಗೆಲ್ಲ ದೃಷ್ಟಿನೇ ಹಾಳು ಮಾಡ್ತೀನಿ. ಅಭಿಮನ್ಯು, ಥ್ಯಾಂಕ್ ಯು ಅಭಿಮನ್ಯು. ನೀನ್ ಬಂದ್ಬಿಟ್ಯಾ? ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗಾಗಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಅಭಿಮನ್ಯು, ನೀನೀಗ ಟೈಮ್ ಸರಿಯಾಗಿ ಬರ್ದಿದ್ರೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಅಮ್ಮ, ನೀವ್ಯಾಕೋ ಕಂಪ್ಲೀಟ್ ಆಗಿ ಹ್ಯೂಮನ್ ಅಮ್ಮ ಆಗ್ತಾ ಇದ್ದೀರಾ? ನಾವಿಲ್ಲಿ ಹ್ಯೂಮನ್ ಅಭಿಮನ್ಯುನ ನೋಡ್ಕೊಳ್ತೀವಿ, ನೀನು ಅಲ್ಲಿ ಸ್ಪೇಸ್ ರೇಸ್ ನ ನೋಡ್ಕೋ ಅಭಿಮನ್ಯು. ಅಭಿಮನ್ಯು ಅಖಾಡಕ್ಕೆ ಇಳಿಲೇಬೇಕು. ಆದ್ರೆ ಈ ರೇಸ್ ಅಖಾಡದಲ್ಲ, ಸ್ಪೇಸ್ ಅಲ್ಲಿ ನಡೀತಾ ಇರೋದು. ನವೀನ್, ಸ್ಪೇಸ್ ರೇಸ್ ಇಂದ ಎಲ್ರು ಹೋಗಿದ್ದಾರೆ ಹೊರಗೆ. ಬೌನ್ಸಿಗೆ ಯಾರು ಕೊಡಕ್ಕಾಗಲ್ಲ ಟಕ್ಕರ್ ಅನ್ಸುತ್ತೆ. ಅಭಿಮನ್ಯು, ಎಲ್ಲಿದ್ಯಾ ನೀನು? ಏನಪ್ಪ ಇದು? ಕಾಣಿಸ್ತು, ಆದ್ರೂ ಕಾಣಿಸ್ಲಿಲ್ಲ. ಸ್ವಲ್ಪ ರಿವೈಂಡ್. ಯಾರಪ್ಪ ಇದು ಇಷ್ಟು ಸ್ಪೀಡ್ ಆಗಿ ಹೋಗಿದ್ದು? ಹಾಯ್ ಎವ್ರಿವನ್. ಅಭಿಮನ್ಯು ಬ್ಯಾಕ್ ಇನ್ ರೇಸ್. ನೋಡೋಣ ಫಿನಿಶ್ ಲೈನ್ ಹೋಗೋದಕ್ಕೆ ಯಾವ ಶಾರ್ಟ್ ಕಟ್ ತಗೋತಾನೆ ಅಂತ. ಅಭಿಮನ್ಯು, ಝೋಂಗ ಗೌರವ ಈಗ ನಿನ್ ಟೆಂಟಿಕಲ್ಸ್ ಅಲ್ಲಿ ಇದೆ. ಬೌನ್ಸಿಯ ಆಟ ಇನ್ನೂ ಮುಗ್ದಿಲ್ಲ ಅಭಿಮನ್ಯು. ಈ ರೇಸ್ ಅಲ್ಲಿ ಗೆಲ್ಲೋದಕ್ಕೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು ಬೌನ್ಸಿ ಹತ್ರದಕ್ಕೆ ತಲುಪೋದಿಕ್ಕಾಗೋದಿಲ್ಲ. ಬೌನ್ಸಿ ಮತ್ತೆ ಅಭಿಮನ್ಯು ನಡುವೆ ನಡೀತಾ ಇದೆ ಟಕ್ಕರ್. ಅದು ನೋಡಿ ನನಗಾಗ್ತಾ ಇದೆ ಪಂಚರ್.
ಸ್ಪೇಸ್ ಅಲ್ಲಿ ಬಂದಿದೆ ನ್ಯೂ ನ್ಯಾಚುರಲ್ ಟ್ವಿಸ್ಟ್. ಸ್ಪೇಸಿಗೆ ಇದಕ್ಕಿದ್ದ ಹಾಗೆ ಬಂದಿದೆ ಕ್ಯಾಸ್ಟ್ರಾಯ್ಡ್ ಗಳ ಬೆಲ್ಟ್. ಇದನ್ನ ಏಲಿಯನ್ಸ್ ಗಳು ಹೇಗ್ ಪಾರ್ ಮಾಡ್ತವೆ? ಬೌನ್ಸಿನ ಈ ಸ್ಪೇಸ್ ಅಲ್ಲಿರೋ ಯಾವ ಕಲ್ಲು ಕೂಡ ತಡಿಯಕ್ಕಾಗಲ್ಲ. ಅವನು ತನ್ನ ದಾರಿನ ಅವನೇ ಮಾಡ್ಕೋತಾನೆ. ಬೌನ್ಸಿ ಅವನ ಬಾಲ್ ಪಾಸ್ ನ ಪವರ್ ಯೂಸ್ ಮಾಡ್ಕೊಂಡು ಅವನಿಗೆ ದಾರಿ ಮಾಡ್ಕೊಂಡಿದ್ದಾನೆ. ಮತ್ತೆ ಅಭಿಮನ್ಯು ದಾರಿಯಲ್ಲೂ ಇದೆ ತುಂಬಾನೇ ಕಲ್ಲುಗಳು. ಅವನು ಸೋಲ್ ಒಪ್ಕೊಳ್ಳಲ್ಲ ತಾನೆ. ಪ್ರಾಬ್ಲಮ್ ಯಾವಾಗ ಮ್ಯಾಗ್ನೆಟ್ ತರ ಅಂಟ್ಕೊಳ್ಳುತ್ತೋ ಆಗ ಅಭಿಮನ್ಯು ಯೂಸ್ ಮಾಡುವಂತ ಒನ್ ಅಂಡ್ ಓನ್ಲಿ ಪವರ್ ಅಂದ್ರೆ ಝೂಂಬಾಗ್. ಸ್ಪೀಡ್ ಆಫ್ ಲೈಟ್ ಇದ್ರ ಜೊತೆಗೆ ಆಗ ಬಿಟ್ ಹಾಕಿ ಆಸ್ಟ್ರಾಯ್ಡ್ ಗಳ ರೂಟ್ ಮತ್ತೆ ಲಾಂಗ್ ರೂಟ್ ಹತ್ರ ಚಾಚಿ ನಿಮ್ಮ ಟೆಂಟಿಕಲ್ಸ್. ಅಭಿಮನ್ಯು ಹೆದರ್ಕೊಂಡು ಹಿಂದೆ ಹೋಗ್ಬಿಟ್ಟ. ರೇಸ್ ನ ಫೈನಲ್ ಸ್ಟೇಜ್ ಅಲ್ಲಿ ಅಭಿಮನ್ಯು ತಗೊಂಡ್ಬಂದಿದ್ದಾನೆ ಹೊಸ ಟ್ವಿಸ್ಟ್. ಝೂಂಬಾಗ್ ಪವರ್ ನ ಯೂಸ್ ಮಾಡ್ಕೊಂಡು ಸ್ಟಾರ್ ಇಂದ ತಗೊಂಡಿದ್ದಾನೆ ಲೈಟ್ ಸ್ಪೀಡ್. ನೋ 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 ನೋ. ಸ್ಪೇಸ್ ರೇಸ್ ಈಗ ಥ್ರಿಲ್ ಆಗ್ತಾ ಇದೆ. ಯಾರು ಗೆಲ್ಬಹುದು? ಲಾಸ್ಟ್ ಇಯರ್ ಚಾಂಪಿಯನ್ ಬೌನ್ಸಿನ ಅಥವಾ ಈ ವರ್ಷದ ಸ್ಟಾರ್ ಅಭಿಮನ್ಯುನ? ನನ್ ಹೆಸರು ಬೌನ್ಸಿ. ನಾನ್ ಗೆಲ್ತೀನಿ ಶತ್ರುಗಳನ್ನೆಲ್ಲ ಸೋಲ್ಸಿ. ಐರನ್ ರಿಕ್ ಬಾಲ್ ಬೌನ್ಸ್. ಯಾರು ಬೇರೆಯವ್ರ ದಾರಿಲಿ ಕಲ್ಗಳನ್ನ ಎಸಿತಾರೋ ಅವರೇ ಕೊನೆಗೆ ಮಣ್ಣಾಗ ಹೋಗ್ತಾರೆ. ಹೀಗೆ ಹೇಳೋದೆಲ್ಲ ಹ್ಯೂಮನ್ಸೇ, ಆದ್ರೆ ಇದು ಏಲಿಯನ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಮತ್ತೆ ಈ ತರ ಅಭಿಮನ್ಯು ರೇಸ್ ನ ಗೆದ್ದಿದ್ದಾನೆ. ಅಭಿಮನ್ಯು, ನೀನು ಪ್ಲಾನೆಟ್ ಝೋಂಗಾ ಹೆಸರನ್ನ ಉಳಿಸಿದೀಯಾ. ವಾಹ್ ಅಭಿಮನ್ಯು, ವಾಹ್. Congratulations, ಅಭಿಮನ್ಯು. ನೀನು ರೇಸ್ ಗೆದ್ಬಿಟ್ಟೆ. ಇಲ್ಲ, ನಾವೆಲ್ಲ ಸೇರ್ ಗೆದ್ವಿ. ಯಾಕಂದ್ರೆ ಈ ರೇಸ್ ನ ನೀವ್ ಯಾರು ಇಲ್ದೆ ನನ್ ಗೆಲ್ಲಕ್ಕಾಗ್ತಿರ್ಲಿಲ್ಲ. ಈಗ ಆದಷ್ಟು ಬೇಗ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಏನೇನಾಗಿದೆ ಈ ಸ್ಪೇಸ್ ರೇಸ್ ಅಲ್ಲಿ ಅಂತ. ಆದ್ರೆ ಈಗಂತೂ ಸ್ಪೇಸ್ ಇಂದ ಅರ್ತ್ ಕಡೆಗೆ ರೇಸ್ ಮಾಡ್ತಿದೆ. ಲ್ಯಾಂಡ್ ಆಗ್ತಿದ್ದ ಹಾಗೆ ಗೋಟಾಲ ಅಂಕಲ್ಗೆ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ ಸರಿ, ಏಲಿಯನ್ಸ್ ಇದಾರೆ ಅಂತ. ಅಯ್ಯೋ ಇದೇನಿದು, ಸ್ಪೇಸ್ ಶಿಪ್ ಮತ್ತೆ ಸ್ಪೇಸ್ ಕಡೆಗೆ ಯಾಕೆ ತಿರುಗೋತು? ಯಾಕಂದ್ರೆ ನಿನ್ನ ತಲೆ ಕೂಡ ತಿರುಗ್ತಾ ಇದೆ. ನೀನಾದೆ ಏಲಿಯನ್ ಅಲ್ವಾ? ನಾನು ನಿನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ. ನೀನು ಟೆಂಪ್ರರಿ ಆಗಿ ನನ್ ಬಾಡಿ ಸೂಟ್ ನ ಹಾಕೊಂಡಿದ್ದೆ ಅಷ್ಟೇ. ಆದ್ರೆ ಒಂದ್ ವೇಳೆ ನೀನೇನಾದ್ರೂ ಅರ್ಥಕ್ಕೆ ಹೋಗಿ ನಮ್ ಇನ್ಫಾರ್ಮೇಶನ್ ನ ಹೇಳೋ ಅಂತ ಪ್ರಯತ್ನ ಪಟ್ಟೆ ಅಂದ್ರೆ ನೀನ್ ಸಾಯೋವರ್ಗುನು ನಿನಗೆ ಈ ಬಾಡಿ ಸೂಟ್ ಹಾಕಿ ನಿನ್ನನ್ನ ಇಲ್ಲೇ ಇಟ್ಕೊಬಿಡ್ತೀವಿ. ನನ್ ಯಾರಿಗೂ ಏನು ಹೇಳೋದಿಲ್ಲ. ಯಾರಿಗಾದ್ರೂ ಹೇಳಕ್ ಪ್ರಯತ್ನ ಪಟ್ರೆ ಸರಿಯಾಗಿ ನೆನ್ಪಿಟ್ಕೋ, ನಮ್ಮೆಲ್ಲರ ಕಣ್ಣು ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಯಾವತ್ ನೀನು ಏಲಿಯನ್ ಗಳ ಬಗ್ಗೆ ಯಾವ ಏಲಿಯನ್ ಎಂತ ಏಲಿಯನ್, ನನಗಂತೂ ಏಲಿಯನ್ ಸ್ಪೆಲ್ಲಿಂಗ್ ಕೂಡ ಬರಲ್ಲ. ಸ್ಮಾರ್ಟ್ ಬಾಯ್. ಬಾಯ್. ನಾನೀಗ ಲಂಡನ್ ಹೋಗಿ ಕುಕ್ಕಿ ಮೇಡಮ್ ಅಂತ ನವೀನ್ ಶರ್ರಿಗೆ ಹೇಗ್ ಮುಖ ತೋರಿಸ್ಲಿ? ನನಗ್ ಯಾಕೆ ನೀನು ಇಷ್ಟ ಯಾಕೆ ಕೇಳ್ಸಾಡ್ತಿದ್ಯಾ? ನಾನೆಲ್ಲ ಇದ್ದೀನಲ್ಲ. ಅಭಿಮನ್ಯು, ನೀನ್ ಬಂದ್ಬಿಟ್ಟಿಯಾ? ನಾನ್ ಕನ್ಸ್ ಕಾಣ್ತಿಲ್ಲ ತಾನೆ? ನೀನ್ ಎಲ್ಲಿ ಹೋಗಿದ್ದೆ ಅಭಿಮನ್ಯು? ಆಲ್ ಓಕೆ ತಾನೆ? ಆಲ್ ಓಕೆ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೋ, ನಾನ್ ಇವತ್ತಿನ ಬರ್ಡೇನ ಯಾವತ್ತಿಗೂ ಮರೆಯೋಲ್ಲ. Watch India's largest kids library only on Jio Hotstar. Download the app now.